ಅಮ್ಮವ್ರೆ, ಅಕ್ಕವ್ರೆ, ಅಣ್ಣವ್ರೆ. ಓ ಪಟೇಲಪ್ಪ ಕರ್ಕೊಂಡೆ ಬಂದ್ಬಿಟ್ಟ. ಓ ಈ ಹುಡುಗರು ಶಾನ್ ಮಗ್ರ ಮಗನಲ್ಲ. ಓ ಶಾನ್ ಮಗನ ಮಗನೇ. ನನ್ನ ಶಿಶಿನ. ಓ ಸರಿ ಸರಿ ಸರಿ. ಮಕ್ಕಳು ಎಲ್ಲಾದ್ರಾಗೂ ಇರಬೇಕು. ನಮ್ಮ ಮನೆಗವ ಏನಕ್ಕ ನೋಡು, ಮಾಟ ಮಂತ್ರ ಮಾಡೋದ್ರಾಗೆಲ್ಲ ಅವನು ಹುಡುಗನು ಹಂಗಿರ್ಬೇಕು. ರಘುಪತಿ ರಾಘವ ರಾಜಾರ ಪತಿತ ಪಾವನ ಸೀತಾರ ಈಶ್ವರನಲ್ಲ ತೇರಣ ಸಬಕೋ ಸನ್ಮತಿ ಜಯ ಭಗವಾನ್. ಜೈ ಜೈ ಆಂಜನೇಯ, ಜೈ ಜೈ ಆಂಜನೇಯ. ಏನ್ ಸ್ವಾಮಿ ಮಂತ್ರ ಹೇಳಂತಂದ್ರೆ ಏನೋ ಹೇಳ್ತಾವ್ರೆ. ಜೈ ಜೈ ಆಂಜನೇಯ. ನೋಡ ಹುಡುಗ ಹೇಳ್ತಾವನಲ್ಲ ಮಂತ್ರಗಳು. ಹೇಳಿ ಹೇಳಿ. ರಘುಪತಿ ರಾಘವ ರಾಜಾರ ಪತಿತ ಪಾವನ ಸೀತಾರ. ಏನ್ ಸ್ವಾಮಿಗಳು ಎಣ್ಣೆ ಹೊಡ್ದಂಗವ್ರೆ? ಸ್ವಾಮಿಗಳು ಎಣ್ಣೆ ಹೊಡೆಯೋ ದೇವ್ರನ್ನೇ ಮೈ ಮೇಲೆ ತಗೊಳೋದು. ಎಣ್ಣೆ ಹೊಡೆದ್ರೇನೆ ಆ ದೇವ್ರ ಮೈ ಮೇಲೆ ಬರೋದು ಅಂತ ದೇವ್ರು ನಮ್ಮೂರಾಗಿರೋದು. ಓ ಸರಿ ಸರಿ ಸರಿ, ನಾನು ಕೇಳಿದ್ದೀನಿ. ಅದೇ ಎಣ್ಣೆ ಪಾಕೆಟ್ಗೆಲ್ಲ ಇರ್ತಾರಂತೆ ದೇವ್ರಕ. ಸರಿ ಸರಿ, ಒಳ್ಳೆಯವನು ತಾನೇ? ವಾ ಇವತ್ತೇ ಎಲ್ಲ ಹೇಳಕ್ ಬಿಡ್ತಾನೆ. ನಿಮ್ಮ ಕತೆ ಹರಿಕತೆ ಎಲ್ಲ ಹೇಳ್ತಾನೆ ಇವತ್ತೇ. ಸಮಯ ಪೂಜೆ ಶುರು ಮಾಡೋದಾ? ಮಾಡೋದು. ನಮೋ ವೆಂಕಟೇಶ, ನಮೋ ತಿರುಮಲೇಶ, ನಮಸ್ತೆ ನಮಸ್ತೆ ನಮಾಮಿ. ನಮೋ ವೆಂಕಟೇಶ, ನಮೋ ತಿರುಮಲೇಶ. ಅಯ್ಯೋ ಇದೇನು ಸ್ವಾಮಿ, ನಾವು ಚಿಕ್ಕ ಹುಡುಗರಾಗ ನಮ್ಮೂರಾಗ ಟೆಂಟ್ ಇತ್ತು. ಆವಾಗ ಪಿಕ್ಚರ್ ಆಗಕ್ಕೆ ಮುಂಚೆ ಹಿಂಗೆ ಹೇಳ್ತಾ ಇದ್ರು, ನಮೋ ವೆಂಕಟೇಶ ನಮೋ ತಿರುಮಲೇಶ ಅಂತ. ಇದೇನ ಹಿಂಗೆ ಹೇಳ್ತಾ ಇದೆಯಾ ಸ್ವಾಮಿ? ಹಂಗೆ ಹಂಗೆ. ನಮೋ ವೆಂಕಟೇಶ ನಮೋ ತಿರುಮಲೇಶ ಹಂಗೆ ಹೇಳೋದು ಪೂಜೆ ಶುರು ಮಾಡೋಕೆ ಮುಂಚೆ. ಜೈ ಜೈ ಆಂಜನೇಯ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗುರುವೇ ನಮಃ. ಅಯ್ಯೋ ಇದೇನು ಒಂದು ಮಂತ್ರಿಗಳು ಹೇಳ್ತಾ ಇಲ್ಲೇ. ಓಂ ಮಾಂಗಾಳಿ ಭದ್ರಕಾಳಿ ಆವಾಯಮಿ ಆವಾಯಮಿ. ಓಂ ರಕ್ತಗಾಡಲಿ ರಕ್ತ ಪಿದಾಸಿ ಆವಾಯಮಿ ಆವಾಯಮಿ. ಅದೇ ಈ ಮನೆಗೆ ಒಂದು ಸಮಸ್ಯೆ. ಅದೇ 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 ನೋಡು, ನನ್ನ ಸುತ್ತೈತೆ, ನನ್ನ ಸುತ್ತೈತೆ. ಅದೇ ಈ ಮನೆಗೆ ಸಮಸ್ಯೆ. ಅದೇ ನನ್ನ ಹತ್ರ ಮಾತಾಡ್ತೈತೆ. ಜೈ ಜೈ ಆಂಜನೇಯ, ಜೈ ಜೈ ಆಂಜನೇಯ. ಈ ಮನೆಯೊಳಗೆ ಒಂದು ಸಮಸ್ಯೆ. ಅದೇ ಅದೇ ಅದೇ. ಏನಪ್ಪ ಪಟೇಲಪ್ಪ, ಎಷ್ಟಕ್ಕೆ ಮಾತಾಡಿದ್ರೆ ಈ ಸಮಸ್ಯೆ ಪರಿಹಾರ ಮಾಡೋಕೆ? ಸ್ವಾಮಿಗೆ ದುಡ್ಡು ಕೇಳ್ತಾವ್ರಮ್ಮ, ಏನ್ ಹೇಳ್ತೀಯ? ನಾನು ಚಿಕ್ಕ ಸಮಸ್ಯೆ ಅನ್ಕೊಂಡಿದ್ನಿ, ಈ ಮನೆಗೆ ದೊಡ್ಡ ಸಮಸ್ಯೆನೇ ಅದೇ. ಇದು ಬಗೆಹರ್ಸಕ ಜಾಸ್ತಿ ದಿನ ತಗೊಂತದೆ. ಏನಂತೀಯ? ಏನಮ್ಮ, ಏನೋ ಸಮಸ್ಯೆ ಅದೇ ಅಂತವನೆ? ಅಯ್ಯೋ ಏನು ಇಲ್ಲ ಸಮಯ, ಏನು ಇಲ್ಲ, ಸುಮ್ಮನೆ ಯಾರೋ ಓಡಾಡ್ದಂಗೆ ಆಗ್ತದೆ ಅಷ್ಟೇ. ಸುಳ್ಳು ಸುಳ್ಳು, ನಾನು ನಂಬಲ್ಲ ಸುಳ್ಳು. ಈ ಮನೆ ಒಳಗೆ 15 ದಿವಸ ಮುಂಚೆ ಒಂದು ಪ್ರಾಣ ಹೋಗದೆ. ಅದು ಸಮಯ ನೋಡಮ್ಮ, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. 10,000 ರೂಪಾಯಿ ಕೊಡಂಗಿದ್ರೆ ನಿಮ್ಮ ಸಮಸ್ಯೆ ಪರಿಹಾರ ಮಾಡ್ಕೊಡ್ತೀನಿ. ಇಲ್ಲ ಅಂತಂದ್ರೆ ನಾನು ಪಾಡಿಗೆ ನಾನು ಓದಿನಿ. ಜೈ ಜೈ ಆಂಜನೇಯ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಜೈ ಆಂಜನೇಯ. ಹೇಳಮ್ಮ, 10,000 ಕೊಡ್ತೀಯಾ? ಈ ಮನೆಯೊಳಗ ಹಸಿ ಆತ್ಮ ಓಡಾಡ್ತದೆ. ಅದು ಒಣಗೋಗಿರೋದಲ್ಲ, ಹಸಿ ಆತ್ಮ. ಅದು ಸಮಯ ಅದು ಇಲ್ಲ ಇದು ಇಲ್ಲಮ್ಮ, ನೀನು ಬಾಯಿ ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲ ನನಗೆ ತಿಳಿತು ನಂಗೆ. ಅದು ಇನ್ನು ಹಸಿಗನೇ ಇದೆ ಆತ್ಮ. ಅದನ್ನು ಗಳಿಸ್ಬೇಕಂದ್ರೆ ಭಾರಿ ಪೂಜೆಗಳು ಮಾಡ್ಬೇಕಾಗ್ತದೆ. ಒಂದು 6 ತಿಂಗಳೇನೋ ಪೂಜೆ ಮಾಡ್ಬೇಕಾಗ್ತದೆ. 6 ತಿಂಗಳ? ಹೂನಮ್ಮ, ನಾನು ಪೂಜೆ ಮಾಡ್ಬೇಕಾದ್ರೆ ನೀವ್ಯಾರು ಇರಂಗಿಲ್ಲ. 6 ತಿಂಗಳು ನೀವು ಮನೆ ಬಿಡಬೇಕು, ಬಿಟ್ಟು ಹೋಗ್ಬೇಕು. ಇಲ್ಲ ಅಂತಂದ್ರೆ ದಿನಕ್ಕೆ ಒಬ್ಬರಂಗೆ ಒಬ್ಬೊಬ್ಬರನ್ನೇ ಆ ಆತ್ಮ ತಿನ್ಕೊಂತದೆ. ಇನ್ನು ಹಸಿಗನೇ ಅದೇ. ಏನೇನೋ ಮಾಡ್ಕೊಂಡ್ರೆ ಇರೋದು ನಾನು ಹೇಳಿದ್ದೀನಿ, ಅದ್ರ ಮೇಲೆ ನಿಮ್ಮ ಇಷ್ಟ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಜೈ ಆಂಜನೇಯ. ಸ್ವಾಮಿ, ಆ ಆತ್ಮ ಹಂಗಾದ್ರೆ ನಮ್ಮನೆಗೆ ಅದೇ ಅಂತೀಯ? ಹ್ಞೂನಮ್ಮ, ಅದೇ. ನಿಮ್ಮ ಮನೆಗೆ ಯಾರ್ಯಾರವ್ರೆ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಎಲ್ಲರೂ ಇಲ್ಲಿ ನಿಂತ್ಕೊಂಡ್ರಮ್ಮ. ಸರಿ ಸ್ವಾಮಿ. ನನ್ನ ಮಕ್ಕಳಿಗೆ ಏನೂ ಆಗದಿದ್ರೆ ನಂಗೆ ಅಷ್ಟೇ ಸಾಕು ಸ್ವಾಮಿ. ಆ ಆತ್ಮಕ್ಕೆ ನೀವು ಎಷ್ಟು ತೊಂದರೆ ಕೊಟ್ಟಿದ್ದೀರಾ ಅಂತ ನನಗೆ ಗೊತ್ತು. ಕರ್ಸಮ್ಮ ನಿನ್ನ ಮಗಳನ್ನ. ಲೇ ಭರತ ಲಕ್ಷ್ಮಣ ಬರ್ರ ಇಲ್ಲಿ. ಜೈ ಜೈ ಆಂಜನೇಯ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ
ಗುರು ಸಾಕ್ಷಾತ್ ಪರಬ್ರಹ್ಮ ದಸ್ಮಸಿ ಗುರವೇ ನಮಃ. ಲೇ ಬರೋ ಇಲ್ಲಿ. ಬೇವಿನ ಸೊಪ್ಪು ನಿಂಬೆಹಣ್ಣು ಮುಂದಕ್ಕೆ ಬರ್ಲಿ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಗೆ ಸಾಟಿ ಬೇರಿಲ್ಲ. ಅಮ್ಮ ಇದೇನಮ್ಮ? ನೋಡು ಚಿಕ್ಕಣ್ಣ, ಏನ ಇದು? ನಾನು ಕೆಲಸ ತಿಳಿದ ನಮ್ಮ ಮಾಮನ್ ಕರ್ಕೊಂಬಂದಿದ್ನನ್ನ. ಅಮ್ಮ ಏನಮ್ಮ ಇದು? ನಿಂಬೆಹಣ್ಣುಗಳು ಸೊಪ್ಪುಗಳು ಏನಿದು? ನೋಡಪ್ಪ, ನಿಮ್ಮ ಮನೆಗ ಯಾರೋ ಸತ್ತವ್ರೆ, ಅವರು ಬಂದು ಈ ಮನೆಯೆಲ್ಲ ಓಡಾಡ್ದವ್ರೆ. ನಿಮ್ಮ ಅಮ್ಮನ ಗಂಡಿಗ ಕಾಣ್ದವ್ರೆ ಅವರು. ನಿಮ್ಮ ಅಮ್ಮನ ಕೇಳ್ರಿ. ಹ್ಞೂನಪ್ಪ, ಅದಕ್ಕೆ ಕರ್ಸಿರೋದು ನಾನು. ಇಲ್ಲಿ ಸಮಸ್ಯೆ ಅದಂದ್ರೆ ಅದೇ. ಅಮ್ಮ ನಿಜನೇನಮ್ಮ? ಹೂನು ಲಕ್ಷ್ಮಣ, ಅದಕ್ಕೆ ಅಲ್ಲ ನಾನು ಕರ್ಸಿದ್ದು. ರಾತ್ರಿ ಹಂಗಾಗಿದ್ದಕ್ಕೆ ನಿಮ್ ಕೇಳಿದ್ರೆ ದಿಗ್ಲು ಬೀಳ್ತೀರ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ನೋಡ್ರಪ್ಪ, ನಾನು ತಿಂಗಳಿಗೆ ಒಂದು ಪೂಜೆ ಮಾಡಬೇಕು. ಯಾಕಂದರೆ ದೆವ್ವ ಇನ್ನೂ ಹಸಿಗಾನೆ ಅದೇ. ಅದೇನು ಒಣಗಿಲ್ಲ, ಹಳೇದಾಗಿಲ್ಲ. ನೀವು ಇವಾಗ 6 ತಿಂಗಳು ಮನೆ ಬಿಟ್ಟರು ನೀವು ಜೀವ ಉಳ್ಕೊಂಡದೆ. ಇಲ್ಲ ಅಂತಂದರೆ ಅದಕ್ಕೆ ನಂಗೆ ಸಂಬಂಧ ಇಲ್ಲ. ದಿನಕ್ಕೆ ಒಬ್ಬೊಬ್ಬರ ಜೀವ ಹಂಗೆ ತಗೊಂತದೆ. ಬಾವು, ನೀನು ಬಂದು ಏನೋ ಹೇಳ್ಬೇಡ. ನಮ್ಮನೆಗೆ ಯಾರು ಸತ್ತೋಗಿಲ್ಲ. ಏನೋ ಹೇಳ್ಬೇಡ ನೀನು. ಲೈ, ನೀನು ಬಾಯಿ ಮುಚ್ಕೊಂಡಿರೆ. ನೀನು ಯಾರಕ್ಕೆ ಹೋಗಿದ್ದ? ನಡಿಯೋ ಒಳಕ, ನಡಿ ಒಳಕ. ಅತ್ತೆ, ಇನ್ನೂ ಏನೇನು ಮಾಡ್ಬೇಕಂತಿದ್ಯಾ ಅತ್ತೆ? ನಮ್ಮನ್ನು ಉದ್ಧಾರ ಮಾಡ್ಬೇಕಂತಿದ್ಯಾ, ಹಾಳು ಮಾಡ್ಬೇಕಂತಿದ್ಯಾ? ರಾಣಿಗಳಿದ್ದಂಗಿದ್ರಿ ನಾವು. ಮೈ ಮೇಲೆ ನೀನು ಒಡವೆ ಕಿತ್ಕೊಂಡೆ, ಬಟ್ಟೆಗೆ ಕಿತ್ಕೊಂಡೆ, ಇನ್ನೂ ಏನು ಕಿತ್ಕೊಬೇಕಂತಿದ್ಯಾ? ಶುಭ, ನಿನ್ಗೇನು ಗೊತ್ತಾಗಲ್ಲ, ನಡಿಯೋ ಒಳಕ್ಕೆ. ಏನೇನು ಗೊತ್ತಾಗಲ್ಲ? ಮನೆ ಬಿಟ್ಟು ನಾವು ಎಲ್ಲಿಗೆ ಹೋಗೋಣ? ಯಾವ ದೆವ್ವನೂ ಇಲ್ಲ, ಯಾವ ದಿಂಡ್ರು ಇಲ್ಲ. ಬಾಯಿ ಮುಚ್ಕೊಂಡಿರೋ. ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ, ಸುಮ್ಮನೆ ನಡಿ ಒಳಕ್ಕೆ ಅಂತ ಹೇಳ್ತಾ ಇರೋದು. ಏನು ಮಾತಾಡಿದ್ರು ತಪ್ಪೆ. ನಾನು ಏನಪ್ಪ ಮಾಡೋದು? ರಾತ್ರಿ ನಾನು ನೋಡಿದ್ದೀನಪ್ಪ ನನ್ನ ಕಣ್ಣಾಗೆ. ಇಲ್ಲಿ ನಿಂತ್ಕೊಂಡಿದ್ದು, ಅದಕ್ಕೋಸ್ಕರ ಅಪ್ಪನ ಕರೆಸಿದ್ದು. ಹೇಳ್ತಾವ್ ನೋಡು, ಯಾರೋ ಸತ್ತೋಗೋರು ಅಂತ. ಏನು ಮಾಡೋದು ಇವಾಗ ನಾವು? ಸಮಯ ಇವಾಗ ನಾವೇನು ಮಾಡ್ಬೇಕು ಸಮಯ? ನೋಡಪ್ಪ, ಇವತ್ತೇ ಈ ಕ್ಷಣನೇ ನೀವು 6 ತಿಂಗಳು ಮನೆ ಖಾಲಿ ಮಾಡಬೇಕು. ಎಲ್ಲನ ಇಟ್ಕೊಳ್ರಿ, ಆಯಿತಾ? ನಾನು ಪೂಜೆಗಳು ತಿಂಗ್ಳಿಗೆ ಒಂದು ಪೂಜೆ ಮಾಡಿ ಅದನ್ನು ಓಡಿಸ್ತೀನಿ. ಯಾಕಂತಂದರೆ ಹಳೇದಲ್ಲ, ಅದು ಹೊಸದು. ಆತ್ಮ ದಿನಕ್ಕೆ ಒಬ್ಬೊಬ್ಬರು ಪ್ರಾಣ ತಗೊಂಡದೆ. ಇವಾಗ ಸತ್ತಿರೋದು ಆಗದೆ ಒಂದು ತಿಂಗಳು ಆಗಿರ್ಬೋದೇನೋ. ಇರ್ಬೋದು. ನಾನು ಹೇಳ್ತಾ ಇದ್ದೀನಿ, ಇಲ್ಲೇ ಓಡಾಡ್ತಾ ಇದೆ, ನಾನು ಸುತ್ತನೇ ಓಡಾಡ್ತಾ ಇದೆ ಆತ್ಮ. ನೀವು 6 ತಿಂಗಳು ಮನೆ ಖಾಲಿ ಮಾಡೇಬೇಕು. ಹೂನಾ? ಏನು ಮಾಡ್ತೀರಾ ಸ್ವಾಮಿ? ಖಾಲಿ ಮಾಡ್ತೀರಿ? ಇದಪ್ಪ ಮಾತು, ಇದೆ ಬೇಕಾಗಿದೆ ನಂಗೆ. ಸರಿ ಸ್ವಾಮಿ, ಖಾಲಿ ಮಾಡ್ತೀರಿ. ನೀವು ಯಾವತ್ತಿಂದ ಪೂಜೆ ಶುರು ಮಾಡ್ತೀರಿ? ನೀನು ದುಡ್ಡು ಕೊಟ್ಟಿದ ತಕ್ಷಣನೇ ಪೂಜೆ ಶುರು ಮಾಡಿಬಿಡ್ತೀನಮ್ಮ. ಎಲ್ಲ ಐಟಮ್ಗಳು ತಗೊಂಬಂದು ಪೂಜೆ ಶುರು ಮಾಡಿಬಿಡ್ತೀನಿ. ಒಂದು 10,000 ಕೇಳ್ತಾವ್ರ, ಏನೋ ಮಾಡೋದು ಬರುತ್ತಾ? 10,000 ಅಲ್ಲ, 15,000 ಇಸ್ಕೊಂಡೆ ನಮ್ಗೆ ಅಣ್ಣ ಮನೆಯಿಂದ ಹಚ್ಕೋಬೇಕಷ್ಟೇ. ಎಂಥ ಕೆಲಸ ಆಯ್ತು ನೋಡ. ಈ ಅಪ್ಪನಿಗೆ ಹೆಂಗೆ ಗೊತ್ತಾ ನಮ್ಮ ರಾಮನ್ ಸತ್ತೋಗಿರೋದು? ಮಂತ್ರವಾದಿಗಂದ್ರೆ ಹಂಗೆ ಹೇಳವ. ಸ್ವಾಮಿ, ಸರಿ, ದುಡ್ಡು ಕೊಡ್ತೀರಿ? ಆಗ್ಬೋದು. ನಾವಿನ್ನು ಬರೋಣ. ನೀವು ಇವತ್ತೆಲ್ಲ ಮನೆ ಖಾಲಿ ಮಾಡ್ಕೊಂಬಿಟ್ರೆ ನಾಳೆ ಪೂಜೆ ಶುರು ಮಾಡ್ತೀನಿ. ನಾನು ಎಲ್ಲ ಐಟಮ್ಗಳು ತಗೊಂಬಂದು ಕಾಸು ಕೊಡ್ಬೇಕಲ್ಲ ನೀವು? ಸರಿ ಸ್ವಾಮಿ, ಕಾಸು ಕೊಡ್ತೀನಿ. ಇವಾಗ ನಾಳೆ ತಗೊಂಬಂದು ಪೂಜೆ ಶುರು ಮಾಡ್ರಿ. ನೋಡಮ್ಮ, ನಾನು ಪೂಜೆ ಮಾಡೋವಾಗ ಯಾರು ಇರ್ಕೂಡ್ದು. ಯಾರನ್ನ ಇದ್ರೆ ತೊಂದರೆ. ಯಾಕಂದರೆ ನಾನು ದೆವ್ವನ ಕರೆಸಿ ಅಲ್ಲಿ ಕೂರಿಸ್ತೀನಿ. ಅದು ಏನಾರ ಹೆಚ್ಚು ಕಮ್ಮಿ ಆದರೆ ನನ್ನ ಮೇಲಲ್ಲ. ನೀವು ನಾಳೆ ಬಡಿಗೆ ಮನೆ ಖಾಲಿ ಮಾಡಬೇಕು. ಸರಿ ಸ್ವಾಮಿ, ಇವತ್ತು ಸಾಯಂಕಾಲ ಪಟ್ಕೆನೆ ಖಾಲಿ ಮಾಡ್ತೀರಿ? ಸರಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಗುರವೇ ನಮಃ. ಜೈ ಆಂಜನೇಯ. ಬರೋಣ? ಸ್ವಾಮಿ, ಕಾಸು ಕೊಡ್ತೀನಿ ಇರಿ ಸ್ವಾಮಿ. ಕೊಡು. ಏನು ಸಮಯ? ನಮ್ಮ ಮನೆಗೆ ಯಾರು ಸತ್ತೋಗೇ ಇಲ್ಲ. ಅಲ್ಲ ಸಮಯ, ಏನು ಹೇಳ್ತಾ ಇದ್ ನೀವು? ಸತ್ತವ ನಿಮ್ಮ ಮನೆಗೆ ದೇವ ಓಡಾಡ್ತಾನೆ. ಆಗಾಗ ಆ ಮೆಟ್ಲ ಮೇಲೆ ಕೂತ್ಕೊಳ್ಳೋದು ನೋಡು. ಆಗ ನೋಡಗ ಕಾಣಿಸಲ್ಲ ಈಗ? ಆಗಿಲ್ಲ ಸಮಯ ಕಾಣಿಸ್ತಾ. ನನ್ನ ಗಂಡು ಕಾಣಿಸ್ತಾ ಅಂದ್ರೆ ಈ ಮನೆಗೆ ದೇವ ಐತೆ ಅಂತ ಅರ್ಥ. ಶಿವಣ್ಣ, ಬಾರ ಹೋಗೋಣ. ಜೈ ಆಂಜನೇಯ. ಬಾಬಾ ಇರಪ್ಪ, ಅಮ್ಮನ ಕಾಸು ಕೊಡ್ತಾಳೆ. ಕಾಸು ಬಿಟ್ಬಿಟ್ಟು ಹೋಗತ್ತದ? ಎಂತ ಮಾತು ಹೇಳ್ತೀಯ ಪಟೇಲಪ್ಪ? ಏನೋ ಮಾಡೋದು ಬರುತ್ತಾ? ಎಲ್ಲಿಗೆ ಹೋಗೋದು? ಅದೇ ಅಮ್ಮ, ನಾನು ಯೋಚನೆ ಮಾಡ್ತಾ ಇದ್ದೀನಿ ಎಲ್ಲಿಗೆ ಹೋಗೋದು ಅಂತ. ನಾವು ಏನು ಬಾಯಿ ತಕೊಂಡು ನಿಂತಿದ್ಯಾ? ನಡಿ, ಒಂದಷ್ಟು ತೆಂಗಿನ ಕಿರು ಹೊಡ್ಕೊಂಬರೋಣ. ಹೊಡ್ಕೊಂಬಂದು ಗುಡಿಸ್ಲಂಗೆ ಕಟ್ಟೋಣ. ನಡಿ. ಇನ್ನೇನು ಮಾಡ್ತೀಯಾ? ಗುಡಿಸ್ಲು ಮನೆಗಿರೋದೇನ ನಾವು? ಇಂತಿಷ್ಟು ದೊಡ್ಡ ಮನೆಗಿದ್ದವ್ರು ಗುಡಿಸ್ಲು ಮನೆಗೆ ಹೆಂಗ ಹೋಗ್ತದೆ? ಹೋಗಿಲ್ಲ ಅಂದ್ರೆ ಅನ್ಯಾಯವಾಗ ಸತ್ತೋತೀವಿ ನಾವು. ನಡಿಯೋಣ. ಅಲ್ಲ, ನೀವೇನ್ ಮಾತಾಡ್ತಾ ಇದ್ದೀರ ಅಂತಾನೆ ನಂಗೆ ಏನು ಅರ್ಥನೇ ಆಗ್ತಾ ಇಲ್ಲ. ಅರ್ಥ ಆಗಂಗ ನಂಗೆ ಹೇಳ್ರಿ. ಈ ಮನೆಗೆ ದೆವ್ವ ಬಂದು ಸೇರ್ಕೊಂಡದಂತೆ, ಅರ್ಥ ಆಯ್ತಾ? ಒಂದ್ ದಿವಸ ನೀವು ಕಾಣಿಸೇ ಇಲ್ಲ, ಅದೇನು ಹೊಸ್ದಾಗ ಹಂಗೆ ಹೇಳ್ತಾ ಇದ್ಯಾ? ಇವತ್ತು ರಾತ್ರಿ ಇಲ್ಲೇ ಇರು, ಕಾಣಿಸ್ತದೆ. ಅಯ್ಯಪ್ಪ, ಬೇಡ.
ಮತ್ತೆ ನಡಿ ಅಮ್ಮನು ನೀನು ಅಲ್ಲೆಲ್ಲ ಕ್ಲೀನ್ ಮಾಡಿ ನಡೀರಿ ಮನೆಕಿನ್ನ ಆ ಕಡೆ ದೂರವಾಗಿ ನೋಡಿಸ್ತೀನಿ ಜಾಗ ಅಲ್ಲೊಂದು ಗುಡಿಸ್ಲಾಕೋಣ ಒಂದು 6 ತಿಂಗಳು ಅಷ್ಟೇ ತಿರ್ಗಾ ಬರ್ಬೋದಲ್ಲ. ಯಾರು ದೆವ್ವಾಗ ಬಂದಿರೋದು? ಅದೆಲ್ಲ ನನಗೆ ಗೊತ್ತಿಲ್ಲ ಯಾರು ಏನು ಅಂತ. ವಿಚಿತ್ರ ಜನಗಳು ಹೋಗು. ನಮ್ಮ ಭಾವನ ಇದ್ದಿದ್ರೆ ಏನೋ ಒಂದು ಹೇಳಿರೋಣ. ಆಯಪ್ಪನ ಬೇರೆ ಈ ಟೈಮ್ಗೆ ಕಾಸಿ ಕೊಟ್ಟೋಗ್ಬಿಟ್ಟವನೆ. ಹೋಗಿರೋರ್ ಜೀವ ಉಳಿಸ್ಕೊಳ್ಳೋಣ ನಡಿ. ಸಿಂಚು ಎಲ್ಲಿ ದೊಡ್ಡಪ್ಪ? ಆ ಮನೆ ಗೌರಮ್ಮ ಯಾಕಮ್ಮ? ಅದೇ ಮಗು ವಿಷಯ ಗೊತ್ತಾಯ್ತು ಅದಕ್ಕೆ. ದೇವ್ರಣೆಗುನು ಊನಮ್ಮ ದೇವ್ರಣೆಗುನು. ಅಯ್ಯೋ ಎಂತ ಒಳ್ಳೆ ಸುದ್ದಿ ಹೇಳ್ದೆ ಸಿಂಚು. ಅದಕ್ಕೆ ಜೊತೆಯಲ್ಲಿ ಅಪ್ಪನ ಕರ್ಕೊಂಡು ಹೋಗೋಣ ಅಂತ. ಬೇಡ ಬೇಡ ಬೇಡ, ನಮ್ಮ ಮಾವನ ಏನು ಮಾತಾಡಲ್ಲ. ನಾನು ಬರ್ತೀನಿ. ನಾನು ಅವಳಿಗೆ ಗಾಚಾರ ಬಿಡಿಸ್ತೀನಿ, ನೋಡ್ತಾ ಇರೋ. ಅವಳಿಗೆ ಜುಟ್ಟು ಜಂಜವಾರ ಕಿತ್ತಾಕ್ತೀನಿ. ಸುಮ್ಮನೆ ಅಂತೂ ಬಿಡಲ್ಲ ಅವಳನ್ನ. ಹಂಗೆಲ್ಲ ಗಲಾಟೆ ಮಾಡ್ಬಾರ್ದು. ಸುಮ್ಮನೆ ರಮ್ಮ, ಅಮ್ಮನ ಮಗು ಅಮ್ಮನ ಹತ್ರ ಐತೆ. ಸಿಂಚು ಬಮ್ಮ ಕೂತ್ಕೋ, ಜ್ಯೂಸ್ ಏನು ಮಾಡ್ಕೊಳ್ಳ? ಬೇಡ ಅದಕ್ಕೆ. ಎಲ್ಲಿ ಅದಕ್ಕೆ ದೊಡ್ಡಪ್ಪ? ಇಲ್ಲಮ್ಮ ಎಲ್ಲೋ ಹೋಗಿರ್ಬೇಕು, ಎಲ್ಲೋದ್ರೂ ಗೊತ್ತಿಲ್ಲ. ಯಾಕಮ್ಮ? ಅದೇ ಮಗು ಸಿಕ್ಕೈತೆ ಕರ್ಕೊಂಬರಕ್ ಹೋಗೋಣ ಅಂತ. ಇಲ್ಲ ಎಲ್ಲ ಹೋಗೋರೆ, ಫೋನ್ ಮಾಡಮ್ಮ. ಅಯ್ಯೋ ಫೋನ್ ಚಾರ್ಜಿಂಗ್ ಹಾಕ್ಬಿಟ್ಟು ಹೋಗೋರೆ. ಹೌದಾ ಸರಿ ಬಿಡ್ರಿ, ಸರೋಜಾತಿಗೆ ಕರ್ಕೊಂಡು ಹೋಗ್ತೀನಿ. ಸರಮ್ಮ ಆಯ್ತು, ಕರ್ಕೊಂಡು ಹೋಗು. ಬನ್ರಿ ನೀವೇ ಗಟ್ಟಿ ಆಯ್ತು. ನಾನೇ ಹೇಳ್ತಾ ಇದ್ದೀನಲ್ಲಮ್ಮ, ನಾನೇ ಬರ್ತೀನಿ ಅಂತ. ನನ್ನ ಕರ್ಕೊಂಡು ಹೋಗುವ. ಸುಮ್ನೆ ನೀವು ಏನೇನೋ ಮಾತಾಡಿ ಗಲಾಟೆ ಮಾಡ್ಬೇಡ್ರಿ ಅದಕ್ಕೆ. ಅಯ್ಯೋ ಎಂತ ಮಾತು ಹೇಳ್ತೀಯಮ್ಮ? ನನ್ನ ಹೊಟ್ಟೆಗೆ ಬೆಂಕಿ ಬಿತ್ತದೆ, ಗಬ ಗಬ ಅಂತ ಉರಿತದೆ ನನ್ನ ಹೊಟ್ಟೆ. ಮಾತಾಡ್ತೀರಿ ಇರಕತ್ತೈತ ನಾನು. ಸರಿ ಬನ್ರಿ.